ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆನೇ ಪೂಜೆ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಹೂವುಗಳು ಎಷ್ಟು ಚೆನ್ನಾಗಿದೆ ನೋಡಿ. ಗುಲಾಬಿ ಹೂವು ಮತ್ತು ಅದ್ರ ಜೊತೆ ಇರುವಂಥ ಸೇವಂತಿಗೆ ಹೂವು. ಇದನ್ನು ನಮ್ಮ ಸಬ್ಸ್ಕ್ರೈಬರ್ ತಂದು ಕೊಟ್ಟರು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನನ್ನನ್ನು ಹುಡುಕೊಂಡು ತುಂಬ ದೂರದಿಂದ ಬಂದರು. ನಮ್ಮೂರಿನ ಒಂದು ದುರ್ಗ ಇದೆಯಲ್ಲ, ದುರ್ಗದಿಂದ ಆ ಕಡೆ ಹೋಗಬೇಕು ಅವರು. ಅಲ್ಲಿಂದ ಬಂದು ನಾನು ಮಾತಾಡಿಸ್ಕೊಂಡೆಲ್ಲ ಹೋದರು. ಇಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡು ಅಷ್ಟು ದೂರದಿಂದ ಬಂದು ಮಾತಾಡಿಸಿ, ಮಕ್ಕಳನ್ನ ಸಮೇತ ಜೊತೆ ಕರ್ಕೊಂಬಂದು ಮಾತಾಡ್ಸೆಲ್ಲ ಹೋದರು. ತುಂಬ ಖುಷಿ ಆಯಿತು. ಹಾಗೆ ಇನ್ನೂ ಒಂದು ಗಿಫ್ಟನ್ನು ಕೂಡ ಅವ್ರು ನಂಗೆ ತಂದಿದ್ದಾರೆ. ಏನಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಹಾಗೆ ಈ ವ್ಲಾಗ್ ಕಂಟಿನ್ಯೂ ಆಗೋದಾದರೆ, ಬೆಳಗ್ಗೆ ಎದ್ದ ತಕ್ಷಣವೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯಿಸ್ಬಿಟ್ಟು ಇವಾಗ ಟೀ ಮಾಡೋದಕ್ಕೆ ಇಕ್ಬೇಕು. ಟೀ ಮಾಡಿದ ಮೇಲೆ ಹಾಗೆ ಒಂದೊಂದೇ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗೆ ನಮ್ಮ ಕಡೆ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಬೇರೆ ಕಡೆ ಅಂದರೆ ಬೇರೆ ಬೇರೆ ಊರುಗಳಿಗೆಲ್ಲ ಪಿಕ್ನಿಕ್ ಥರ ಹೋಗಿಬಿಟ್ಟು ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಬರ್ತಾರೆ. ಅಂದರೆ ಮನೇಲಿ ರೊಟ್ಟಿ, ಪಲ್ಯ, ಬುತ್ತಿ, ಅನ್ನ ಎಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಬರ್ತಾರೆ. ನಾವು ಕೂಡ ಒಂದು 2 ವರ್ಷ ಹೋಗಿದ್ವಿ. ಆದರೆ ಈ ಥರ ಬುತ್ತಿಯನ್ನು ಆ ಥರ ಏನೂ ತೊಗೊಂಡು ಹೋಗಿರಲಿಲ್ಲ. ಹೋದ ಸಲ ಬಂದುಬಿಟ್ಟು ಇಲ್ಲೇ ನಮ್ಮೂರಲ್ಲಿ ಇರೋಂಥ ಗ್ಲಾಸ್ ಹೌಸಿಗೆಲ್ಲ ಹೋಗಿ ಮಕ್ಕಳನ್ನೆಲ್ಲ ತೋರಿಸ್ಕೊಂಬಂದ್ವಿ. ಮತ್ತು ಒಂದು ಸಲ ಹರಿಹರ, ನಮ್ಮೂರ ಹತ್ರನೇ ಇದೆಯಲ್ಲ, ಹರಿಹರಕ್ಕೆ ಹೋಗಿ ಅಲ್ಲಿ ಹೊಳೆ ದಂಡೆ ಮೇಲೆಲ್ಲ ಸ್ನಾನ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಬಂದಿದ್ದೆ. ಬಟ್ ಈ ಸಲ ಎಲ್ಗೂ ಕೂಡ ಹೋಗೋದಕ್ಕಾಗಲಿಲ್ಲ. ರೀಸನ್ ಬಂದುಬಿಟ್ಟು ಒಂಚೂರು ಹೆಲ್ತ್ ಪ್ರಾಬ್ಲಮ್ ಬೇರೆ ಇತ್ತು. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ನನಗಲ್ಲ, ನಮ್ಮ ಮನೆಯವ್ರಿಗೆ. ಅದಕ್ಕೋಸ್ಕರ ಹೋಗಲಿಲ್ಲ. ನೋಡೋಣ ಮತ್ತೆ ಸ್ಯಾಟರ್ಡೇ ನಮ್ಮ ಮನೆಯವರಿಗೆ ಅವತ್ತು ಹಾಫ್ ಡೇ ಇರುತ್ತೆ. ಅವತ್ತು ಮಕ್ಕಳು ಮತ್ತು ನಾವೆಲ್ಲ ಹೋಗಿ ಬರೋಣ ಹೊರಗಡೆ ಅಂದ್ಕೊಂಡು ನಾನು ಸುಮ್ಮನಾದೆ. ಇವಾಗ ಈ ಕಡೆ ಟೀ ಕೂಡ ಕುದೀತಾ ಇದೆ. ಟೀ ಅನ್ನೋದು ಚೆನ್ನಾಗಿ ಕುದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಶುಂಠಿ ಬೇರೆ ಹಾಕಿರ್ತೀವಲ್ಲ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತೀನಿ. ನನಗೇನಂದರೆ ಈ ಥರ ಗಟ್ಟಿಯಾಗಿ ಹಾಲಲ್ಲಿ ಮಾಡಿಕೊಂಡ್ರೆ ಟೀನ ಕುಡಿಯೋದಕ್ಕೆ ತುಂಬ ಇಷ್ಟಪಡ್ತೀನಿ. ಹಾಗೆ ಡಿಕಾಕ್ಷನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಅದೇನೋ ಕುಡಿಬೇಕಂತ ಅನಿಸಲ್ಲ. ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಕುಡಿತೀನಿ. ಹಾಗೆ ಇವತ್ತು ಸ್ಕೂಲ್ ಬೇರೆ ರಜೆ ಇತ್ತಲ್ಲ, ಹೋಮ್ವರ್ಕ್ನ ಕೂತ್ಕೊಂಡು ಮನೇಲಿ ಮಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೆ, ಟಿ ವಿ ನೋಡ್ದೆ. ಅದಾದಮೇಲೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಸ್ಕೂಲ್ ಹೋಮ್ವರ್ಕು, ಟ್ಯೂಷನ್ ಹೋಮ್ವರ್ಕು ಎಲ್ಲ ಇದ್ದಾವೆ. ಇವಾಗ ಕೂತ್ಕೊಂಡು ಕಂಪ್ಲೀಟ್ ಮಾಡಬೇಕು. ಅದಕ್ಕೋಸ್ಕರ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಇವಾಗ ಬೇಸಿಗೆ ಕಾಲ ಕೂಡ ಸ್ಟಾರ್ಟ್ ಆಗೋಯ್ತಂತಲೇ ಅನಿಸುತ್ತೆ. ಯಾಕಂದ್ರೆ ತುಂಬ ಸೆಕೆ. ಚಳಿ ಬಂದರೆ ತುಂಬ ಚಳಿ ಅಂತೀವಿ, ಸೆಕೆ ಬಂದರೆ ತುಂಬ ಸೆಕೆ ಅಂತ ಹೇಳ್ತೀವಿ ಬೇಸಿಗೆಗಾಲದಲ್ಲಿ. ಅದರಲ್ಲಿ ಇನ್ನೂ ಸ್ಟಾರ್ಟ್ ಆಗಿರೋ ಟೈಮಲ್ಲೇ ಯಾವ ರೇಂಜಿಗಿದೆ ಅಂದರೆ, ನಮ್ಮನೆ ಅಂತಲ್ಲ, ನಮ್ಮ ಊರಲ್ಲಿ ಬಿಸಿಲು ತುಂಬ ಬಿಸಿಲಿದೆ. ಒಳಗಡೆ ಕೂರೋದಕ್ಕಾಗಲ್ಲ. ಅದರಲ್ಲಿ ನಮ್ಮದು ಸೀಟಿನ ಮನೆ ಆಗಿರೋದ್ರಿಂದ ಒಳಗಡೆ ಕೂರೋದಕ್ಕೆ ಆಗಲ್ಲ. ಇವಾಗಲೇ ಹೀಗೆ ಮಕ್ಕಳು ರಜೆ ಬಂದಾಗ ಹೆಂಗಪ್ಪ ಅಂತ ಅನಿಸುತ್ತೆ. ಏನೋ ಟೈಮ್ ಹೆಂಗೆ ಬರುತ್ತೋ ಹಾಗೆ ನಾವು ಅಡ್ಜಸ್ಟ್ ಆಗಿ ಹೋಗಲೇಬೇಕು. ಬೇರೆ ಆಪ್ಷನ್ನೇ ಇಲ್ಲ ಅಲ್ವಾ? ಹಾಗಾಗಿ ಈಗ ಹೋಮ್ವರ್ಕ್ ಮಾಡಪ್ಪ ಅಂತ ಹೇಳಿ ಅವನಿಗೂ ಹೇಳಿದೆ. ಇವಾಗ ಇವಳು ಕೂಡ ಹೋಮ್ವರ್ಕ್ ಮಾಡ್ಕೊತೀನಂತ ಬುಕ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದಾಳೆ. ಹಾಗೆ ಅವ್ರ ಕಡೆ ನೋಡಿಕೊಂಡೆ ಈ ಕಡೆ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಅಂದರೆ ಒಂದು 11:30-12 ಗಂಟೆ ಒಳಗಡೆ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗೀತಂದರೆ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಇಲ್ಲಾಂದರೆ ತುಂಬ ಬಿಸಿಲಿರುತ್ತಲ್ಲ, ಅಡುಗೆ ಮಾಡೋದಕ್ಕೆ ಆಗೋದೇ ಇಲ್ಲ. ಮತ್ತು ಅಡುಗೆ ರೂಮಲ್ಲಿ ಗಾಳಿ ಕೂಡ ಬರೋದಿಲ್ಲ. ಒಂದು ಕಿಟಕಿ ಇತ್ತು, ಅದನ್ನು ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಆ ಕಿಟಕಿ ಒಳಗಡೆ ಇಲಿ ಎಲ್ಲ ಬರ್ತಾಯಿದ್ವು. ಹಾಗಾಗಿ ಅದನ್ನು ಕೂಡ ಕ್ಲೋಸ್ ಮಾಡಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮನೆ ತುಂಬ ಇಲಿಗಳು ಆಗಿಬಿಡ್ತಾಯಿದ್ವು. ಈ ಕಡೆ ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಇಲ್ಲಿ ಪಾತ್ರೆಯಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಇವೆರಡು ಕೂಡ ಆಗಿಬಿಡುತ್ತೆ. ಅದಕ್ಕೆ ಇವಾಗೇನು ಗ್ಯಾಸ್ ಮೇಲೆ ಇಟ್ಟಿದ್ದೀನಲ್ಲ, ವಿಸಿಲ್ ಬಂತು ಅಂದರೆ ಅದನ್ನು ಮಸ್ದು ಒಗ್ಗರಣೆ ಕೊಟ್ಟರೆ ಆಯಿತು. ಅನ್ನ ಅದಕ್ಕದೇ ಪಾತ್ರೆ ಒಳಗಡೆ ಆಗುತ್ತೆ. ಸೊ ಇಷ್ಟೆಲ್ಲ ಮಾಡಿ ಮತ್ತೊಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಅದು ಮಾಡಿದರೆ ಇವತ್ತಿನ ಅಡುಗೆ ಮುಗ್ದಂಗೆ. ನೋಡಿ, ಸಾಂಬಾರಿಗೆ ಒಗ್ಗರಣೆ ಎಲ್ಲ ಕೊಟ್ಟು ಇವಾಗ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಕುದ್ರೆ ಸೊಪ್ಪಿನ ಸಾಂಬಾರು ಚೆನ್ನಾಗಿರುತ್ತೆ. ಇವತ್ತು ಸೊಪ್ಪಿನ ಸಾಂಬಾರಿಗೆ ಖಾರದ ಪುಡಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಕೆಲವೊಂದು ಸಲ ಹಸಿಮೆಣ್ಸಿಕಾಯಿ ಹಾಕಿ ಮಾಡ್ತಿರ್ತೀನಿ, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ, ಬಿಸಿ ಅನ್ನ ಕೂಡ ರೆಡಿ ಇದೆ. ಸಾಂಬಾರು ಚೆನ್ನಾಗಿ ಕುದೀತು ಅಂದರೆ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ಅದ್ರ ಜೊತೆ ಹಪ್ಪಳ, ಏನಂತಾರೆ ಇದು, ಸಾಬುದಾನ ಹಪ್ಪಳ ಬರುತ್ತಲ್ವ, ಅದು ಕೂಡ ರೆಡಿ ಇದೆ. ಮತ್ತು ಈ ಕಡೆ ಬಿಸಿ ಬಿಸಿಯಾಗಿ ಪಾಯಸ ಕೂಡ ರೆಡಿ ಇದೆ. ಬಿಸಿಯಾಗಿ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ, ಸ್ವಲ್ಪ ತಣ್ಣಗಾದ್ರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ.
ಅದಾದಮೇಲೆ ಇದು ಏನಂದರೆ ನಮ್ಮ ಸಬ್ಸ್ಕ್ರೈಬರ್ ನನಗೆ ಕೊಟ್ಟಂಥ ಗಿಫ್ಟು ಏನಂತ ಹೇಳ್ತೀನಿ ನೋಡಿ. ಇಷ್ಟೊಂದು ಪ್ರೀತಿಯಿಂದ ನನಗೆ ಅವರು ಕೊಟ್ಟಿರೋಂಥ ಗಿಫ್ಟು ತುಂಬ ಖುಷಿಯಾಗುತ್ತೆ ಇದು ನೋಡಿದಾಗೆಲ್ಲ. ಯಾಕಂದರೆ ನಾವು ಎಷ್ಟು ಹೊರಗಡೆಯವರು ಅಂತ ಏನು ಅಂತೀವೋ ಅವರೇ ನನಗೆ ತುಂಬ ಆಗಿರೋದು. ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ, ಬಟ್ ನನ್ನ ಲೈಫಲ್ಲಿ ಅದೇ ನನಗೆ ಜಾಸ್ತಿ ಇಂಪಾರ್ಟೆಂಟ್ ನನಗೆ ಆಗಿರೋದು. ಏನು ಸಂಬಂಧಿಕರು ಏನಂತ ಹೇಳ್ತೀವೋ ಅದು ಅವ್ರು ಯಾರೂ ಕೂಡ ನಮ್ಗೆ ಆಗಿಲ್ಲ. ಹಾಗಾಗಿ ನನಗೆ ಅದು ತುಂಬಾ ಅನಿಸಿದೆ. ಅದಕ್ಕೋಸ್ಕರ ಇದು ನನ್ನ ಸಬ್ಸ್ಕ್ರೈಬರು ನನಗೆ ಕೊಟ್ಟಂಥ ಗಿಫ್ಟು. ತುಂಬಾ ಖುಷಿ ಆಗ್ತಾಯಿದೆ ಸಿಸ್ಟರ್, ಈ ಸ್ಯಾರಿ ತೊಗೊಂಬಂದು ಕೊಟ್ರಿ, ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಹಾಗೆ ಅವರು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಅವ್ರು ನನ್ನ ಹಬ್ಬಕ್ಕೂ ಕೂಡ ಕರೆದಿದ್ರು. ಅವಾಗ ಹೋಗೋದಕ್ಕಾಗಲಿಲ್ಲ, ಬಟ್ ಆದ್ರೂ ಬಂದು ಮತ್ತು ಇದನ್ನ ಸೀರೆ ಎಲ್ಲ ಕೊಟ್ಟು ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ನಾನು ಮಾತಾಡ್ಸ್ಕೊಂಡು ಹೋದರು. ಮತ್ತು ಭ್ರಮರ ಅಜಯ್ ಮಾತಾಡಿಸ್ಬೇಕಿತ್ತು ಅಂತಲೂ ಕೂಡ ಹೇಳಿದರು. ಆ ಟೈಮಲ್ಲಿ ಅವರು ಸ್ಕೂಲಿಗೆ ಹೋಗಿದ್ರು, ಹಾಗಾಗಿ ಅವ್ರನ್ನ ಮಾತಾಡ್ಸೋದಕ್ಕಾಗಲಿಲ್ಲ. ಮತ್ತು ಊರಲ್ಲಿ ಜಾತ್ರೆ ಇದೆ, ಬನ್ನಿ ಸಿಸ್ಟರ್ ನೀವು ಬರಲೇಬೇಕಂತಲೂ ಕೂಡ ಹೇಳಿದ್ರು. ತುಂಬ ಖುಷಿಯಾಯಿತು ಆ ಒಂದು ಮಾತು ಕೇಳಿ. ಯಾಕಂದರೆ ಮನೆಯವರೆಗೂ ಬಂದು ಸೀರೆ ಇಟ್ಬಿಟ್ಟು ಮತ್ತು ಮಾತಾಡಿಸಿ ಊರಿಗೂ ಕೂಡ ಕರೆದು ಎಲ್ಲ ಇದು ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ಅವರು ಚಾನಲ್ ಲಿಂಕ್ನ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅವ್ರ ಲಿಂಕ್ ಕೊಟ್ಟಿರ್ತೀನಿ. ಆ ಚಾನಲ್ ಲಿಂಕು ಹೋಗಿ ಅವ್ರನ್ನೂ ಕೂಡ ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ಮಕ್ಕಳಿಗೋಸ್ಕರ ಲಂಚ್ ಬಾಕ್ಸ್ನ ತೊಗೊಂಬಂದಿದ್ದೆ, ಸೊ ಅದನ್ನು ನೋಡ್ತಾ ಇದ್ದೀನಿ. ಇದು ಚಿಕ್ಕ ಲಂಚ್ ಬಾಕ್ಸು. ಏನಂದರೆ ಕೆಲವೊಂದು ಸಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಮನೇಲಿ ತೊಗೊಂಡೋಗ್ತಾರೆ ಮಕ್ಕಳು ಟಿಫನ್ನು. ಆ ಟೈಮಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ತುಂಬ ಚೆನ್ನಾಗಿದೆ ಡಿಸೈನು ಅದೆಲ್ಲ. ಹಾಗಾಗಿ ಸೇಮ್ ಬಾಕ್ಸು ಬೇರೆ ಬೇರೆ ತೊಗೊಂಬಂದೆ ಅಂದರೆ ಅದಕ್ಕೂ ಕೂಡ ಕಿತ್ತಾಡ್ತಾರೆ. ಅದಕ್ಕೋಸ್ಕರ ಸೇಮ್ ಬಾಕ್ಸ್ನೇ ನೋಡಿ ತೊಗೊಂಬಂದಿದ್ದೀನಿ. ಇಲ್ಲೇನು ಒಂದು ಓಪನ್ ಮಾಡಿ ತೋರಿಸ್ತೀನೋ ಸೇಮ್ ಇದೇ ಥರನೇ ಇದೆ. ಇನ್ನೊಂದು ಬಾಕ್ಸು ಕೂಡ ರೌಂಡ್ ಶೇಪಲ್ಲಿ ಸ್ವಲ್ಪ ಡಿಸೈನ್ ಇದೆ. ಮತ್ತು ಇದು ರೇಟ್ ಬಂದುಬಿಟ್ಟು ಒಂದು ಸೆಟ್ ಡಬಲ್ ಬಾಕ್ಸ್, ಇದು ಒಂದು ಸೆಟ್ ಬಂದುಬಿಟ್ಟು 180 ರೂಪಾಯಿ ಏನೋ ಹೇಳಿದರು. ಸೊ 180 ರೂಪಾಯಿಗೆ ಇದನ್ನು ಒಂದು ಸೆಟ್ ತೊಗೊಂಬಂದಿರೋದು. 2 ಸೆಟ್ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿ ಇದೆ, ಹಾಗಾಗಿ ತೊಗೊಂಡ್ವಿ, ಕ್ವಾಲಿಟಿ ಇದೆ ಅಂತ ಹೇಳಿ. ಮಕ್ಕಳಿಗೋಸ್ಕರ ಈ ಒಂದು ಲಂಚ್ ಬಾಕ್ಸು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಿಜವಾಗ್ಲೂ ಏನೂ ಕೂಡ ಸಾಧ್ಯ ಇಲ್ಲ. ಇಲ್ಲಿವರೆಗೂ ಕೂಡ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿ ನನ್ನ ಎನ್ಕರೇಜ್ ಮಾಡಿದ್ದೀರಾ. ಇದೇ ರೀತಿ ಮುಂದೆನೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ಒಂದು ಸ್ವಲ್ಪ ಬ್ಯಾಸ್ಕೆಟ್ ಅದೆಲ್ಲ ತಂದಿದ್ದೆ, ಅದನ್ನು ಕೂಡ ನನ್ನ ಮಗಳು ಬಂದು ನಾನು ಅದನ್ನು ವಿಡಿಯೋ ಮಾಡೋದೇ ಅಂದರೆ ಮರ್ತೋಯ್ತು. ಹಾಗೆ ಇಲ್ಲಿ ಭ್ರಮರ ಆಟಾಡ್ಕೊಂಡು ಕೂತ್ಕೊಂಡಿದ್ಲು. ಜಸ್ಟ್ ಹಂಗೆ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡೆ. ಈ ಕಡೆ ಅಜ್ಜು ಮಲ್ಕೊಂಬಿಟ್ಟಿದ್ದಾನೆ. ಅವಳದ್ದೇನೆಂದರೆ ಅವ್ರ ಅಣ್ಣ ಮಲ್ಕೊಂಡಾಗ ಆರಾಮ್ಸೆ ಆಟ. ಅವ್ರ ಅಣ್ಣ ಏನಾದರೂ ಎದ್ದಿದ್ದ ಅಂದರೆ ಇಬ್ಬರು ಸರಳ ಕಿತ್ತಾಡ್ತಾರೆ. ಅವ್ರ ಅಣ್ಣ ಮಲ್ಕೊಂಡಿದ್ದಾನೆ ಅಂದರೆ ಏನು ಒಂಚೂರು ಗಲಾಟೆ ಮಾಡ್ದೇನೆ ಸೈಲೆಂಟಾಗಿ ಕೂತ್ಕೊಂಡು ಆಟಾಡ್ತಾ ಇರ್ತಾರೆ. ಸೊ ಆ ಥರ ಇಬ್ಬರು ಏನಕ್ಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಒಂದೊಂದು ಸಲ ಚೆನ್ನಾಗೇ ಇರ್ತಾರೆ, ಒಂದೊಂದು ಸಲ ಕಿತ್ತಾಡ್ತಾರೆ. ಅವ್ರನ್ನ ಜಗಳ ಬೀಡಿಸೋದೇ ನಮಗೆ ಒಂದು ದೊಡ್ಡ ಸಾಹಸ. ಆ ಥರ ಮಾಡ್ತಾರೆ ನೋಡಿ. ಮಲ್ಕೊಂಡಿದ್ದನ್ನು ಎದ್ದೋಗಿ ಅವರು ತಂಗಿನ ಮಾತಾಡಿಸ್ಕೊಂಡು ಬಂದ. ಇಷ್ಟೊಂದು ಪ್ರೀತಿ ಮಾಡ್ತಾರೆ. ಆಮೇಲೆ ನಾವು ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ, ಆ ರೇಂಜಿಗೆ ಕಿತ್ತಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.